ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲೀಗ ಭೀಕರ ಘಟನೆಯೊಂದು ವರದಿಯಾಗಿದೆ. ದಾರಿ ವಿವಾದದ ಹಿನ್ನೆಲೆಯಲ್ಲಿ ರೈತನೋರ್ವನ ಮೇಲೆ ಹೆಲ್ಮೆಟ್ ಹಾಗೂ ಕಲ್ಲುಗಳಿಂದ ಹಿಗ್ಗಾಮುಗ್ಗ ಹಲ್ಲೆ ನಡೆಸಲಾಗಿದ್ದು, ಗಂಭೀರವಾಗಿ ಗಾಯಗೊಂಡ ರೈತನನ್ನ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೋಕನಹಳ್ಳಿ ಗ್ರಾಮದಲ್ಲಿ ಕಳೆದ 20 ವರ್ಷಗಳಿಂದ ಜಮೀನಿನ ದಾರಿ ವಿವಾದ ನಡೆಯುತ್ತಿತ್ತು. ದಾರಿ ಒತ್ತುವರಿ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ನ್ಯಾಯ ಸಿಕ್ಕಿರಲಿಲ್ಲ. ಇಂದು ಲೋಕನಹಳ್ಳಿ ಕೆರೆ ರಸ್ತೆಯಲ್ಲಿ ರೈತ ತನ್ನ ಜಮೀನಿಗೆ ತೆರಳುತ್ತಿದ್ದ ವೇಳೆ ದಿನೇಶ್ ಹಾಗೂ ಆತನ ಕುಟುಂಬಸ್ಥರು ಏಕಾಏಕಿ ದಾರಿ ತಡೆದು ಗೂಂಡಾ ವರ್ತನೆ ತೋರಿದ್ದಾರೆ. ಈ ದಾರಿಯಲ್ಲಿ ಓಡಾಡಬಾರದು ಎಂದು ಗಲಾಟೆ ತೆಗೆದು ಕಲ್ಲು ಮತ್ತು ಹೆಲ್ಮೆಟ್ನಿಂದ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ಪರಿಣಾಮವಾಗಿ ರೈತನ ಎದೆಗೆ ಬಲವಾದ ಪೆಟ್ಟು ಬಿದ್ದಿದ್ದು, ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ತುರ್ತು ಆಂಬ್ಯುಲೆನ್ಸ್ ಮೂಲಕ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗ್ರಾಮಸ್ಥರ ಆಕ್ರೋಶ. ಸಣ್ಣ ದಾರಿ ವಿವಾದಕ್ಕೆ ಹಲ್ಲೆ ನಡೆಸಿ ಗೂಂಡಾಗಿರಿ ತೋರಿದ ದಿನೇಶ್ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ತಕ್ಷಣವೇ ಕಠಿಣ ಪೊಲೀಸ್ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ತೀವ್ರವಾಗಿ ಒತ್ತಾಯಿಸಿದ್ದಾರೆ. 20 ವರ್ಷಗಳಿಂದ ಬಗೆಹರಿಯದ ದಾರಿ ವಿವಾದ ಈಗ ರಕ್ತಪಾತಕ್ಕೆ ಕಾರಣವಾಗಿದ್ದು, ಹಲ್ಲೆಕೋರರ ವಿರುದ್ಧ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಹನೂರು ವೆಂಕಟೇಶ್. ಎಲಿಮೆಂಟ್ ಕಲ್ಲೆಡ್ಸ ಅಪ್ಪ ನಡೆಸ ಮನೆಗೆ ಎಲಿಮೆಂಟ್ ನಡೆಸ ಅವ ಇನ್ನು ಅದು ಕಲ್ಲೆಡ್ತು ತೆಗೆದು ಕೊಡ್ತು ಅವ ಅಡಿಸಿದ್ರು ಅಡಿಕೆ ಹಚ್ಚಿದ್ರು 3,000 ಎಲ್ಲ ತಲೆ ರೊಂಬ ಬಲಿ ನೆಂಜಿ ಬಲಿ ಕಣ್ಣಿನ ಬಲಿ ಒಬ್ಬನ ಹೆಸರು ದಿನೇಶ್ ಅಂತ. ದಿನೇಶ್ ಕುಮಾರ ದಿನೇಶ್. ಅವರ ಅಪ್ಪನ ಹೆಸರು ಬೆಂಗಳೂರು ಅಂತ. ವೇಲು. ಏನು ಕೊಡ್ತಿದ್ದು ನಿಮ್ಮ ಮೇಲೆ? ಸುಮ್ಮನೆ ರೋಡ್ಲಿ ಹೋಗ್ತಿದ್ದವನ್ನ ಏನು ಹೊಟ್ಟೆ ಕಿಚ್ಚು ಬಾಯಿಗೆ ಬಂದಾಗ ಬೈತಿದ್ದ. ಯಾರು ನೀನು ಏನು ಅಂತ ನನ್ನ ಮಗನವ್ರು ನೋಡಿ ಆಗೋಯ್ತವ್ರೆ ಅಂತ ನಾವೇನು ಮಾಡಿದ್ವಿ. ಈಗ ಬೈತಾ ಬಿದ್ದದೆ. ಯಾವ್ದ್ರಲ್ಲಿ ನೋಡಿದ್ರಪ್ಪ? ಕಲ್ಲಲ್ಲಿ ಹೊಡೆದ್ದು. ಎಲಿಮೀಟ್ರಲ್ಲಿ ಮಗ, ಕಲ್ಲಲ್ಲಿ ಅಪ್ಪ. ಅದೇ ನೋವು, ತಲೆ ತುಂಬ ನೋವು, ತಲೆನೋವು, ಕಣ್ಣು ನೋವು, ಕಣ್ಣು ತಲೆನೋವು. ಆಮೇಲೆ ಬಂದದ್ದು ಜನಗಳು ಬಂದು ಹೇಳ್ಬಿಟ್ರು. ಆಮೇಲೆ